ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿಮ್ಮ ಒಬ್ಬ ಭಕ್ತ ನಿಮ್ಮನ್ನ ನೋಡಕಂತ ಬಂದಿದ್ದಾನೆ. ಬುದ್ಧಿ ಬುದ್ಧಿ. ಅರೆ ಇದನ್ ಮಾಡ್ತಿದ್ದೀರಾ? ಎದ್ದೇಳಿ ಎದ್ದೇಳಿ. ಇದನ್ನೇ ನಾವು ನಿಲ್ಲಿಸ್ಬೇಕಾಗಿರೋದು. ವ್ಯಕ್ತಿ ಪೂಜೆ ಮೂರ್ತಿ ಪೂಜೆಯಿಂದಲೇ ಇಷ್ಟು ವರ್ಷ ಗುಲಾಮಗಿರಿಯಲ್ಲೇ ಕಳೆದ್ವಿ ನಾವು. ಮನುಷ್ಯರನ್ನಾಗಿ ಯಾವಾಗ ಸ್ವೀಕಾರ ಮಾಡೋದು ನಾವು? ಆದ್ರೆ ಬುದ್ಧಿ, ನಾವೆಲ್ಲ ದೇವ್ರ ದೃಷ್ಟಿಲಿ ಒಂದೇ ಅಲ್ವಾ? ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ ಅನ್ನೋದು ನನಗ್ ಬೇಕಾಗಿಲ್ಲ. ಮನುಷ್ಯರ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ ಆಗ್ಬೇಕಾಗಿದೆ. ಇದೇನಿದು ಮಡಕೆ ಪೊರಕೆ ಎಲ್ಲ ಕಟ್ಕೊಂಡಿದ್ದೀರಾ? ತೆಗಿರಿ, ಇದನ್ನ ತೆಗಿರಿ. ಜಾತಿ ಅನ್ನೋದು ದೇವರ ಸೃಷ್ಟಿಸಿರೋದಲ್ಲ, ಅದು ಮನುಷ್ಯರು ಸೃಷ್ಟಿಸಿಕೊಂಡಂತ ರೋಗ. ಪೊರಕೆಯನ್ನ ಕಟ್ಟಿದವರೆಲ್ಲ ಶುದ್ಧರಲ್ಲ, ಅದನ್ನ ಸಹಿಸಿಕೊಳ್ಳುತ್ತಿರುವ ಸಮಾಜ ಅಶುದ್ಧವಾಗ್ತಾ ಇದೆ. ಅಷ್ಟಕ್ಕೂ ಯಾರು ಕಟ್ಟಿದ್ರು ನಿಮ್ಗೆ ಇದನ್ನೆಲ್ಲ? ಅದು ಬುದ್ಧಿ, ಅದು ಇರಲಿ, ತುಂಬಾ ದಾಹ ಆಗಿರೋ ಹಾಗೆ ಕಾಣಿಸ್ತಿದೆ. ಸಹಸ್ರ ಬುದ್ಧಿ, ಅವ್ರಿಗೆ ನೀರು ಕೊಡಿ. ಅಯ್ಯೋ, ನೀರು ತಗೊಳ್ಳಿ. ಡ್ಯಾಡಿ ಬುದ್ಧಿ, ನೀವು ಮೇಲ್ ಜಾತಿಯವರು, ನಾವು ಕೆಳ ಜಾತಿಯವರು. ನಿಮ್ಮ ಕೈಯಿಂದ ನಾವು ನೀರು ತಗೊಂಡು ಕುಡಿಯೋದ? ಬ್ಯಾಡಿ ಬುದ್ಧಿ ಬ್ಯಾಡಿ. ನೀವು ನೀರನ್ನ ಮೇಲಿಂದ ಎತ್ತಾಕಿ ನಾನು ಬೊಗಸೆಯಲ್ಲಿ ಕುಡಿತೀನಿ. ನಾವು ಜನ್ಮದಿಂದ ಯಾವ ಜಾತಿಲಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಾವೆಲ್ಲರೂ ಮನುಷ್ಯರು ಅನ್ನೋದು ಮುಖ್ಯ. ಶಿಕ್ಷಣ ಪಡೆದುಕೊಳ್ಳಿ, ಸಂಘಟಿತರಾಗಿ, ಅನ್ಯಾಯದ ವಿರುದ್ಧ ಹೋರಾಡಿ ಅಂತ ನಮ್ಮ ಬಾಬಾ ಸಾಹೇಬ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಹೌದು, ನಾವು ಇವರ ಚಿಂತನೆಗಳನ್ನೇ ಓದ್ಕೊಂಡು ಬೆಳೆದವರು. ಇಂಥದಕ್ಕೆಲ್ಲ ಅವಕಾಶ ಮಾಡಿಕೊಡೋದಿಲ್ಲ. ನೀವು ನೀರು ಕುಡೀರಿ. ಬನ್ನಿ ಕೂತ್ಕೊಳ್ಳಿ. ಬ್ಯಾಡಿ ಬುದ್ಧಿ, ನಾನಿಲ್ಲೇ ಕೂತ್ಕೋತೀನಿ. ಬನ್ನಿ, ಏನಾಯ್ತು? ಇವತ್ತು ಬೆಳಿಗ್ಗೆ ಆ ಮೇಗಲ್ ಬೀದಿ ಕೆರೆ ತಾವ ನೀರು ಕುಡಿಯೋಣ ಅಂತ ಹೋಗಿದ್ದೆ. ಆದ್ರೆ ಅಲ್ಲಿರೋ ಜನಗಳು, ಹೇ ನೀನು ಕೆಳ ಜಾತಿಯವನು, ನಮ್ ಕೆರೆ ನೀರು ಕುಡಿಬಾರ್ದು ಅಂತ ಹೇಳಿ ಅವಮಾನ ಮಾಡಿದ್ದು ಅಲ್ದೆ, ನಿನ್ನ ಹೆಜ್ಜೆ ಗುರುತು ನಮ್ ಜಾಗದಲ್ಲಿ ಬೀಳ್ಬಾರ್ದು ಅಂತ ಹಿಂದೆ ಪೊರಕೆ ಕಟ್ಟಿದ್ರು. ನಮ್ ಏಂಜಲು ಅವ್ರ ಜಾಗದಲ್ಲಿ ಬೀಳ್ಬಾರ್ದು ಅಂತ ಮಗತ್ತಾವ ಆ ಮಡಕೆ ಕಟ್ಟಿದ್ರು. ಬುದ್ಧಿ, ಇಷ್ಟೆಲ್ಲ ಅವಮಾನ ಆದ್ಮೇಲೂ ಒಂದೇ ಒಂದು ತೊಟ್ಟು ನೀರು ಕೊಡಿ, ಕುಡಿದು ಹೋಯ್ತೀನಿ ಅಂತ ಹೇಳಿದೆ.